ಆ, ಇದಕ್ಕೆ ಅನುಸಾರಿಯಾದ ಮಾನ ಇದೆ, ಸ್ಯಾತ್ ಇದೆ, ಅದನ್ನು ನೋಡಿ. ಅದನ್ನೇ ಹೇಳಿದ್ದು ಸಮಾಖ್ಯಾನಾತ್ ಇತ್ಯಸ್ಯ ಅನುಮಾಪಕಂ, ಅನುಸೃತ್ಯ ಮಾಪಕಂ. ಇದಕ್ಕೇನೇ ಮಾಪಕವಾದ ಒಂದು ಸಮಾಖ್ಯ ಇದೆ, ದೃಷ್ಟಾಂತ ಇದೆ. ಸಮಾನಾರ್ಥಕ ವೈಶ್ವಾನರ ಶಬ್ದ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ವೈಶ್ವಾನರನೇ ನಾನು ಅಂತ ಹೇಳಿದ್ದಾನೆ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ. ಇತಿ ಸ್ಮರ್ಯಮಾಣಂ ಅತ್ರಾಪಿ ಸ ಏವ ಉಚ್ಯತೆ. ಹಿಂದೆ ಏನು ಕೃಷ್ಣ ಹೇಳಿದ್ದ ಅದನ್ನೇ ನಾವು ನೆನಪು ಮಾಡ್ಕೊಳ್ತಾ ಅದೇ ವೈಶ್ವಾನರ ಶಬ್ದವನ್ನ ಇಲ್ಲಿಯೂ ಹೇಳ್ತಾ ಇದ್ದೇವೆ. ಜ್ಞಾಪಕ ಯುಕ್ತಿ, ಅನುಮಾಪಕ ಅಂದರೆ ಜ್ಞಾಪಕ, ಮರ್ತು ಹೋಗಿರೋದನ್ನ ಜ್ಞಾಪನೆ ಮಾಡೋದು. ಸಮಾಖ್ಯಾನ ಇತಿ ಶಬ್ದ ಸಮಾಖ್ಯ ಪ್ರದರ್ಶಕ. ಇಲ್ಲಿ ಸ್ಯಾದ್ ಇತಿ ಅಂತ ಸೂತ್ರದಲ್ಲಿ ಇದೆ ನೋಡಿ. ಸ್ಯಾದ್ ಇತಿ ಅಲ್ಲಿರುವಂತಹ ಇತಿ ಶಬ್ದ ಸಮಾಖ್ಯ ಪ್ರದರ್ಶಕ, ಅಂದರೆ ಸಮಾನಾರ್ಥಕವಾದ ಶಬ್ದವನ್ನ ಇಲ್ಲಿ ಉಪಯೋಗ ಮಾಡಿದ್ದಾನೆ ಅಂತ ಅದನ್ನು ತೋರಿಸ್ಕೊಳ್ಳಿಕ್ಕೆ ಇತಿ ಶಬ್ದ ಪ್ರಯೋಗವನ್ನು ಸೂತ್ರಕಾರರು ಮಾಡಿದ್ದಾರೆ ಅಂತ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸೂತ್ರದಲ್ಲಿ ಇದರಲ್ಲಿ ಎಷ್ಟು ಪ್ರಶ್ನೆ ಏನು ಬರೋದಿಲ್ಲ. ಮುಂದಿನ ಸೂತ್ರದ ಮತ್ತೆ ಹೇಳ್ತಾರೆ, ಮತ್ತೆ ಅಗ್ನಿಯೇನೇ ವೈಶ್ವಾನರ ಶಬ್ದವಾಚ್ಯನಾದವನು ಅಂತ ಹೇಳಿ, ಮತ್ತೆ ಸಮಾಧಾನ ಹೇಳಿ ಅಲ್ಲ ಅಂತ ಹೇಳಿ, ಮತ್ತೆ ವಿಷ್ಣುವೇನೇ ವೈಶ್ವಾನರ ಶಬ್ದವಾಚ್ಯನಾದವನು ಅಂತ ಹೇಳ್ತಾ ಇದ್ದಾರೆ. ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾದ್ ಅಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ. ಓಂ. ಒಮ್ಮೆ ಸಂಪೂರ್ಣ ಓದಿದ್ದೇವೆ, ನಿಧಾನ ಓದೋಣ. ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾದಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ. ಓಂ. ಶಬ್ದಾದಿಭ್ಯ ಏನು? ಹೋಮ ಮಾಡೋದು, ಶರೀರ ಒಳಗೆ ಇರೋದು, ಜಾಠರಾಗ್ನಿ, ಅಗ್ನಿ, ಹೋಮ ಅಗ್ನಿಯಲ್ಲಿ ಮಾಡ್ತೇವೆ. ಶಬ್ದಾದಿಭ್ಯ ಬೇರೆ 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 ಶಬ್ದಗಳಿಂದ, ಒಳಗಡೆ ಇರೋದು ಜಾಠರಾಗ್ನಿ, ಹೊರಗಡೆ ಇರೋದು ವೈಶ್ವಾನರಾಗ್ನಿ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಕೂಡ ಅಗ್ನಿಯೇ ಇದೆ. ಅದರಿಂದ ಹೋಮ ಮಾಡೋದು ಅಗ್ನಿಯಲ್ಲಿ, ಯಾವುದು? ವೈಶ್ವಾನರ ಅಗ್ನಿ. ಹಾಗಾದರೆ ವೈಶ್ವಾನರ ಶಬ್ದವಾಚ್ಯದ ಅಗ್ನಿ, ಒಳಗಡೆ ಜಾಠರಾಗ್ನಿ, ಅದು ರೂಪಕ ನಾಮ ಅಗ್ನಿ ಪ್ರತಿಷ್ಠಾಪಯಾಮಿ ಅಂತ ಹೇಳ್ತೇವೆ ವೈಶ್ವದೇವ ಮಾಡಬೇಕಾದ್ರೆ. ಏನಾದರೂ ಶಾಂತಿ ಸಂಧಿ ಶಾಂತಿಗಳು ಮಾಡಬೇಕಾದ್ರೆ ಬಲವರ್ಧನ ನಾಮ ಅಗ್ನಿ, ಬೇರೆ 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 ಅಗ್ನಿಗಳಿಂದ ಹೋಮವನ್ನು ಮಾಡ್ತೇವೆ. ವಿವಾಹದಲ್ಲಿ ಯೋಜಕ ನಾಮ ಅಗ್ನಿ, ಶರೀರ ದಹನ ಮಾಡಬೇಕಾದ್ರೆ ಅದು ಬೇರೆ ಅಗ್ನಿ ಇದೆ. ಹೀಗೆ ಎಲ್ಲ ಕಡೆಯಲ್ಲೂ ಅಗ್ನಿಯೇನೇ ಅನೇಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಅದರಿಂದ ವೈಶ್ವಾನರ ಶಬ್ದ ವಾಚ್ಯನಾದವರು ಅವನೇನೆ. ಆದ್ದರಿಂದ ಯಾರಲ್ಲ ಹಾಗಾದ್ರೆ? ವಿಷ್ಣು ಅಲ್ಲ. ಶಬ್ದಾದಿಭ್ಯ ಅಂತಃಪ್ರತಿಷ್ಠಾನಾದ್ ಒಳಗಡೆ ಇರುವಂಥವನು ಜಾಠರಾಗ್ನಿ, ಇದೇ ಮೊದಲಾದ ಶಬ್ದಗಳಿಂದ ಪ್ರಸಿದ್ಧಿಯನ್ನು ಹೊಂದಿದವನು. ಈ ರೀತಿಯಾಗಿ ವೈಶ್ವಾನರ ಎನ್ನುವಂತಹ ಶಬ್ದದಿಂದಲೂ ಪ್ರಸಿದ್ಧಿಯನ್ನು ಹೊಂದಿದವನು ಅಗ್ನಿಯೇ ಹೊರತು ವಿಷ್ಣು ಅಲ್ಲ ಅಂತ ಹೇಳಿದರೆ ನ, ಹಾಗಲ್ಲ, ಸರಿಯಲ್ಲ. ಯಾಕೆಂತಂದರೆ ದೃಷ್ಟ್ಯುಪದೇಶಾದ್ ಅಸಂಭವಾತ್ ಪುರುಷವಿಧಮಪಿ ಚ
ಏನಂ ಅಧೀಯತೆ ಹಾಗೆ ಹೇಳಿಲ್ಲ. ಪರಮಾತ್ಮನ ಧ್ಯಾನದ ಉಪದೇಶದ ಇರುವುದರಿಂದ ಪರಮಾತ್ಮನನ್ನ ಧ್ಯಾನ ಮಾಡಬೇಕಾದ್ರೆ ವೈಶ್ವಾನರ ಎಂಬುದಕ್ಕೆ ಧ್ಯಾನ ಮಾಡಬೇಕು. ಹಿಂದೆ ಹೇಳಿದ್ವಲ್ಲ ನಾವು, ಹೇಗೆ ಹೇಳಿದ್ವಿ ಹಿಂದೆ? ಯಸ್ತ್ವೇತಮೇವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರ ಉಪಾಸ್ತೆ. ಉಪಾಸನೆ ಧ್ಯಾನ, ಉಪಾಸನಾ ಧ್ಯಾನ ಬೇರೆಯಲ್ಲ. ಈ ಒಂದು ಉಪಾಸನೆ ಏನಿದೆ ಇದು ಯಾರನ್ನ ವೈಶ್ವಾನರನ್ನು ಧ್ಯಾನ ಮಾಡಬೇಕು ಅಂದರೆ ಆತ್ಮಶಬ್ದ ವಾಚ್ಯನಾದವನ್ನ ವೈಶ್ವಾನರ ಧ್ಯಾನ ಮಾಡಬೇಕು. ಅದನ್ನೇ ಹೇಳಿದ ದೃಷ್ಟ್ಯುಪದೇಶಾತ್. ದೃಷ್ಟಿ ಅಂದರೆ ಪರಮಾತ್ಮನ ಧ್ಯಾನ, ಉಪದೇಶವಿರುವುದರಿಂದ. ಈ ರೀತಿ ಉಪದೇಶ ಅಂದರೆ ಅದು ವೈಶ್ವಾನರಂ ಉಪಾಸ್ತೆ, ಈ ರೀತಿ ಉಪಾಸನೆ ಮಾಡಬೇಕು ಅಂತ ಉಪದೇಶ ಮಾಡ್ತಾ ಇದೆ ನಮಗೆ ಶ್ರುತಿ. ಅಸಂಭವಾತ್ ಪುರುಷ ವಿಧಮಪಿ. ವೈಶ್ವಾನರ ಸೂಕ್ತದಲ್ಲಿ ಆತ್ಮತ್ವಾದಿ ಧರ್ಮಗಳನ್ನು ಹೇಳಿದ್ದಾರೆ. ಆ ಎಲ್ಲ ಅಗ್ನಿಗಳು, ಆ ಎಲ್ಲ ಆತ್ಮತ್ವಾದಿ ಧರ್ಮಗಳು ಅಗ್ನಿಯಲ್ಲಿ ಆಯಿತು. ಆ ಆತ್ಮತ್ವ ಧರ್ಮ, ಅವನು ಒಬ್ಬ ಜೀವ ಅಗ್ನಿ, ಅವನಲ್ಲೂ ಹೇಗೋ ಕೂಡಿಸಿದ್ರೆ ಆಯಿತು. ಆದರೆ ಪುರುಷ ವಿಧಮಪಿ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣ ಸಮ ಎಂದು ಹೇಳಿದ್ದಾರೆ. ನಾರಾಯಣನಿಗೆ ಸಮನಾದವನು ಇನ್ನೊಬ್ಬರಿಲ್ಲ, ನಾರಾಯಣನೇ ಸರಿ. ಪುರುಷ ಸೂಕ್ತ ಪ್ರತಿಪಾದ್ಯನಾದ ಆ ನಾರಾಯಣನಿಗೆ ಸಮನಾದವನು ಯಾರೋ ಅವನು ವೈಶ್ವಾನರ ಅಂತ. ಅವನಿಗೆ ಸಮನಾದವರು ಯಾರಿದ್ದಾರೆ? ಏನಂ ಅಧೀಯತೆ, ಅದನ್ನೇ ಹೇಳಿದ್ದು. ಉಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಏನಂ ಅಧೀಯತೆ. ಇಂತಹ ಆ ನಾರಾಯಣನಿಗೆ ಸಮಾನ ಗುಣವುಳ್ಳವನು ಯಾರೋ ಅವನನ್ನ ವೈಶ್ವಾನರರು ಅಂತ ಛಾಂದೋಗ್ಯ ಶ್ರುತಿ ಇದೆ. ನಾರಾಯಣನಲ್ಲಿ ಇರುವಷ್ಟು ಗುಣಗಳು ಯಾರಲ್ಲಿ ಇದೆಯೋ ಅವನು ವೈಶ್ವಾನರ ಅಂತ. ಯಾರಲ್ಲಿದೆ ಹಾಗಾದರೆ? ಯಾರಲ್ಲೂ ಇಲ್ಲ. ಅಷ್ಟು ಗುಣಗಳು ಪರಮಾತ್ಮನಲ್ಲಿಯೇ ಇದೆ. ಆದ್ದರಿಂದ ವೈಶ್ವಾನರ ಶಬ್ದವಾಚ್ಯನಾದವನು ಅವನೇನೇ. ಮುಂದೆ ಹೇಳ್ತಾರೆ ಭಾಷ್ಯ ನೋಡಿ. ಅಯಮಗ್ನಿರ್ವೈಶ್ವಾನರ. ಅಲ್ಲಿ ಹೇಳಿದ್ವಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಶಬ್ದಾದಿಭ್ಯ ಅಂತಹ ಅಂತ ಹೇಳಿದ್ರು. ಆದಿಶಬ್ದವನ್ನು ಹೇಳಿದ್ರು, ಶಬ್ದ ಆದಿಭ್ಯ ಅಂತ. ಎಕ್ಸೆಟ್ರಾ, ಆದಿ ಅಂದರೆ ಎಕ್ಸೆಟ್ರಾ. ಏನೇನಪ್ಪ ಎಕ್ಸೆಟ್ರಾ ಅಲ್ಲಿ ಬರೀ ಎರಡನ್ನೇ ಹೇಳಿದರು. ಅಂತಃ ಪ್ರತಿಷ್ಠಾನ, ಒಳಗಡೆ ಇರುವಂತಹ ಆ ಒಂದು ಅಗ್ನಿ ಅಂತಷ್ಟೇ ಹೇಳಿದರು. ಆ ಎಕ್ಸೆಟ್ರಾದಿಂದ ಯಾವ್ಯಾವನ್ನ ಇಟ್ಕೊಳ್ಬೇಕು, ಆದಿ ಶಬ್ದದಿಂದ ಯಾವ್ಯಾವನ್ನ ಇಟ್ಕೊಳ್ಬೇಕು ಅದನ್ನು ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ. ಅಯಂ ಅಗ್ನಿ ವೈಶ್ವಾನರ. ಈ ಅಗ್ನಿಯೇನೇ ವೈಶ್ವಾನರ ಅಂತ ಬೃಹದಾರಣ್ಯಕದಲ್ಲಿ ಹೇಳಿದೆ. ಈ ಅರತೆ ವೈಶ್ವಾನರ ಮೃತಂ ಅಜಾತಮಗ್ನಿಂ. ಈ ಆಕಾರವಾಚ್ಯನಾದ ತನ್ನ ಜ್ಞಾನವನ್ನು, ಜ್ಞಾನ ಏನಿದೆ ಅದು ದೇವತೆಗಳಿಗೋಸ್ಕರ ಆ ವೈಶ್ವಾನರ ತನ್ನ ಜ್ಞಾನವನ್ನು ಪ್ರಕಟಣೆ ಮಾಡುತ್ತಾನೆ ಅಂತ ಹೇಳಿದೆ. ವೈಶ್ವಾನರೇ ತದ್ಧುತಂ ಭವತಿ. ವೈಶ್ವಾನರಲ್ಲಿ ಕೊಟ್ಟದ್ದು ಏನಿದೆ ಅದು ಭಸ್ಮವಾಗಿ ಹೋಗತ್ತೆ. ಹೃದಯದಲ್ಲಿ ಇರುವಂತಹ ಅಗ್ನಿ ಬೇರೆ ನೋಡ್ರಿ. ಹೃದಯಂ ಗಾರ್ಹಪತ್ಯೋ ಮನೋ ಅನ್ವಾಹಾರ್ಯ ಪವಚನಃ, ಅನ್ವಾಹಾರ್ಯ ಪಚನಃ. ನೋಡಿ, ಇಲ್ಲಿ ವೈಶ್ವಾನರೇ ತತ್ ಹುತಂ ಭವತಿ.
ಈ ವೈಶ್ವಾನರ ಅಂತಂದರೆ ಎಲ್ಲ ಜೀವಿಗಳಲ್ಲೂ ಎಲ್ಲ ಜಾತಿಯಲ್ಲೂ ಇರುವಂತಹ ಒಂದು ಅಗ್ನಿ. ಈಗ ಉದಾಹರಣೆಗೆ ಇಲ್ಲಿ ವೈಶ್ವಾನರೇ ಅಂತ ಏನಿದೆ, ಒಬ್ಬ ಅತ್ಯಂತ ನೀಚನಾದ ಚಾಂಡಾಲನಲ್ಲಿ ಇರುವಂತಹ ಅಗ್ನಿಯು ಕೂಡ ವೈಶ್ವಾನರ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಯಾಕೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿ ಅಂದರೆ ಚಾಂಡಾಲನು ಬರ್ತಾನೆ. ಆ ಚಾಂಡಾಲನಲ್ಲಿ ಇರುವಂತಹ ವೈಶ್ವಾನರ ಏನಿದೆ, ಅವನು ಏನೇನು ಹಾಕ್ತಾನೋ ಹೊಟ್ಟೆಗೆ ಎಲ್ಲವೂ ಕೂಡ ಭಸ್ಮವಾಗತ್ತೆ. ಆ ವೈಶ್ವಾನರ ಅಗ್ನಿ ಬೇರೆ. ಹೃದಯಂ, ನಮ್ಮ ವೈಶ್ವಾನರ ಹೃದಯ ನಮ್ಮ ಹೃದಯ ಏನಿದೆ ಅದರಲ್ಲಿ ಗಾರ್ಹಪತ್ಯ ಅಗ್ನಿ ಇದೆ. ನಮ್ಮ ಮನಸ್ಸೆಂಬುದೇನೆ ಅನ್ವಾಹಾರ್ಯ ಪಚನಃ. ಈ ಅನ್ವಾಹಾರ್ಯ ಪಚನ ಎನ್ನುವಂತಹ ಹೆಸರುಳ್ಳಂತಹ ಅಗ್ನಿ ನಮ್ಮ ಹೃದಯದಲ್ಲಿದೆ. ಅಂದರೆ ಆದಿಶಬ್ದೇನ ಎಲ್ಲವನ್ನು ಇಟ್ಕೊಳ್ತಾ ಇದ್ದಾರೆ. ಅಲ್ಲಿ ಬರೀ ಜಾಠರ ಅಗ್ನಿಯನ್ನು ಇಟ್ಕೊಂಡಿದ್ರು. ಹೃದಯದಲ್ಲಿ ಒಂದು ಅಗ್ನಿ ಇದೆ, ಬೇರೆ ಬೇರೆ ಆ ವ್ಯಕ್ತಿಗಳಲ್ಲಿ ಒಂದೊಂದು ಅಗ್ನಿ ಇದೆ, ನಮ್ಮ ಮನಸ್ಸಿನಲ್ಲಿ ಒಂದು ಅಗ್ನಿ ಇದೆ. ಈ ರೀತಿ ಆದಿಶಬ್ದದಿಂದಾಗಿ ನಾವು ಇಂತಹ ಅಗ್ನಿ ಧರ್ಮಗಳನ್ನು ಇತ್ಯಾದಿ ಶಬ್ದದಿಂದಾಗಿ ಈ ರೀತಿಯಾದ ಅಗ್ನಿಗಳು ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆಚಾರ್ಯರು ಇದನ್ನು ಬಿಡಿಸಿ ಹೇಳಿದ್ದು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಇಲ್ಲೇ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣ ಮತ್ತು ಮಧ್ವೇಶ ಅರ್ಪಣ ಮತ್ತು ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣ.